ಇವತ್ತಿಂದ ಬಸ್ ದರ ಏರಿಕೆ ಶೇಕಡ 15ರಷ್ಟು ಏರಿಕೆ ಮಾಡಿ ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾನು ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ್ತಾರೆ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಅವ್ರಿಗೆ ಪುಕಟ್ ಕೊಟ್ಟರು, ಅವ್ರ ಮಗ ಶಾಲಿಗೆ ಹೋಗ್ತಾನೆ, ಅವನಿಗೆ ಹೆಚ್ಚಾಗೈತಿ. ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋ ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ, ಗಂಡಿಗೆ ಹೆಚ್ಚಾಗೈತಿ. ಮತ್ತು ಗಂಡದ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅದು ನಮ್ಮ ವಿನಂತಿ. ಮೇಯರ್ ಅವಧಿ ನಾಳೆಗೆ ಮುಗಿತು ಸರ್. ಇಲ್ಲಿದೆ ನಮ್ಗೆ ಅವಕಾಶ ಬೇರೆ ಇದೆ. ವಿಧಾನ ಪರಿಷತ್ ಸದಸ್ಯರು ಇಲ್ಲೇ ವೋಟಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದನ್ನೆಲ್ಲ ಕೂತು ನಾವು ಚರ್ಚೆ ಮಾಡ್ತೀವಿ. ಈಗ ಈ ಅವಧಿ ಮುಗಿತೆ, 8ನೇ ತಾರೀಕಿಗೆ ಮುಗಿತೈತಿ. ಮುಗಿದ ಮ್ಯಾಗ ಯಾರನ್ನೂ ಮೇಯರ್, ಯಾರು ಉಪಮೇಯರ್, ನಮ್ಮ ಪಕ್ಷ ನಾವೆಲ್ಲ ನಮ್ಮ ಏನೋ ಒಂದು ಟೀಮ್ ಇದೆ, ನಾವು ಮತ್ತು ಎಲ್ಲರೂ ಕೂಡ ಚರ್ಚೆ ಮಾಡಿ ನಿರ್ಣಯ ಮಾಡಿ. ಬಹುಮತ ಇದ್ದರೂ ಅಧಿಕಾರ ಹಿಡಿಯೋಕ್ಕಾಗಲ್ಲ. ಆಗ್ತಾಯಿಲ್ಲ ಸರ್. ನೋಡಿ, ಅದು ಏನಾಗಿದೆ ಅಂದರೆ, ಹೋದ ಸಲ ನಮ್ಮದು ಒಬ್ಬ ಸದಸ್ಯರು ತೀರ್ಕೊಂಡ್ರು, ಒಂದು ಸಂಖ್ಯೆ ಕಡಿಮೆ ಆಯಿತು. ನಾವು ಎಂದು ಓಟ್ ಈ ಸಲ ಎಲ್ಲೂ ನಮ್ಮ ಮತದ ಓಟ್ಗಳು ಎಲ್ಲೂ ನಮ್ಮ ಹೋದ ಸಲ ಪ್ರತಿ ಸಲನೂ ಬಿ ಜೆ ಪಿ ಇರೋರೇ ಪಕ್ಷಕ್ಕೆ ದ್ರೋಹ ಮಾಡ್ತಿದ್ರು. ಮೊನ್ನೆ ಮೇಯರ್ ಚುನಾವಣೆಯಲ್ಲಿ ಪಕ್ಷದಲ್ಲಿರುವ ಯಾವ ಕಾರ್ಪೊರೇಟ್ರು ಅಬ್ಸೆಂಟ್ ಆಗಲಿ, ನಮ್ಮ ಪಕ್ಷದ ವಿರುದ್ಧ ಓಟ್ ಆಗಲಿ ಮಾಡಿಲ್ಲ. ನಾವು ಒಕ್ಕಟ್ಟಿದ್ದೀವಿ, ಈಗಲೂ ಒಕ್ಕಟ್ಟಿರ್ತೀವಿ. ಯಾರು ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂಥವ್ರನ್ನ ನಾವೆಲ್ಲ ಕೂಡಿ ಎಲ್ಲ ಕಾರ್ಪೊರೇಟರ್ಗಳ ಅಭಿಪ್ರಾಯ ತೊಗೊಂಡು ನಗರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅವೆಲ್ಲ ಕೂಡಿ ಅಂತಿಮ ಮಾಡ್ತೀವಿ. ಇವತ್ತಿಂದ ಬಸ್ ದರ ಏರಿಕೆ ಶೇಕಡ 15ರಷ್ಟು ಏರಿಕೆ ಮಾಡಿ ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾನು ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ್ತಾರೆ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಅವ್ರಿಗೆ ಪುಕಟ್ ಕೊಟ್ಟರು, ಅವ್ರ ಮಗ ಶಾಲಿಗೆ ಹೋಗ್ತಾನೆ, ಅವನಿಗೆ ಹೆಚ್ಚಾಗೈತಿ. ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋ ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ, ಗಂಡಿಗೆ ಹೆಚ್ಚಾಗೈತಿ. ಮತ್ತು ಗಂಡದ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅದು ನಮ್ಮ ವಿನಂತಿ. ಮೇಯರ್ ಅವಧಿ ನಾಳೆಗೆ ಮುಗಿತು ಸರ್. ಇಲ್ಲಿದೆ ನಮ್ಗೆ ಅವಕಾಶ ಬೇರೆ ಇದೆ. ವಿಧಾನ ಪರಿಷತ್ ಸದಸ್ಯರು ಇಲ್ಲೇ ವೋಟಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದನ್ನೆಲ್ಲ ಕೂತು ನಾವು ಚರ್ಚೆ ಮಾಡ್ತೀವಿ. ಈಗ ಈ ಅವಧಿ ಮುಗಿತೆ, 8ನೇ ತಾರೀಕಿಗೆ ಮುಗಿತೈತಿ. ಮುಗಿದ ಮ್ಯಾಗ ಯಾರನ್ನೂ ಮೇಯರ್, ಯಾರು ಉಪಮೇಯರ್, ನಮ್ಮ ಪಕ್ಷ ನಾವೆಲ್ಲ ನಮ್ಮ ಏನೋ ಒಂದು ಟೀಮ್ ಇದೆ, ನಾವು ಮತ್ತು ಎಲ್ಲರೂ ಕೂಡ ಚರ್ಚೆ ಮಾಡಿ ನಿರ್ಣಯ ಮಾಡಿ. ಬಹುಮತ ಇದ್ದರೂ ಅಧಿಕಾರ ಹಿಡಿಯೋಕ್ಕಾಗಲ್ಲ. ಆಗ್ತಾಯಿಲ್ಲ ಸರ್. ನೋಡಿ, ಅದು ಏನಾಗಿದೆ ಅಂದರೆ, ಹೋದ ಸಲ ನಮ್ಮದು ಒಬ್ಬ ಸದಸ್ಯರು ತೀರ್ಕೊಂಡ್ರು, ಒಂದು ಸಂಖ್ಯೆ ಕಡಿಮೆ ಆಯಿತು. ನಾವು ಎಂದು ಓಟ್ ಈ ಸಲ ಎಲ್ಲೂ ನಮ್ಮ ಮತದ ಓಟ್ಗಳು ಎಲ್ಲೂ ನಮ್ಮ ಹೋದ ಸಲ ಪ್ರತಿ ಸಲನೂ ಬಿ ಜೆ ಪಿ ಇರೋರೇ ಪಕ್ಷಕ್ಕೆ ದ್ರೋಹ ಮಾಡ್ತಿದ್ರು. ಮೊನ್ನೆ ಮೇಯರ್ ಚುನಾವಣೆಯಲ್ಲಿ ಪಕ್ಷದಲ್ಲಿರುವ ಯಾವ ಕಾರ್ಪೊರೇಟ್ರು ಅಬ್ಸೆಂಟ್ ಆಗಲಿ, ನಮ್ಮ ಪಕ್ಷದ ವಿರುದ್ಧ ಓಟ್ ಆಗಲಿ ಮಾಡಿಲ್ಲ. ನಾವು ಒಕ್ಕಟ್ಟಿದ್ದೀವಿ, ಈಗಲೂ ಒಕ್ಕಟ್ಟಿರ್ತೀವಿ. ಯಾರು ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂಥವ್ರನ್ನ ನಾವೆಲ್ಲ ಕೂಡಿ ಎಲ್ಲ ಕಾರ್ಪೊರೇಟರ್ಗಳ ಅಭಿಪ್ರಾಯ ತೊಗೊಂಡು ನಗರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅವೆಲ್ಲ ಕೂಡಿ ಅಂತಿಮ ಮಾಡ್ತೀವಿ. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.